ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಸಿಐಟಿಯು ಪಕ್ಷದ ಪ್ರತಿಭಟನಾಕಾರರು ಪ್ರಮುಖ ಬೀದಿಗಳಲ್ಲಿ ಇಂದು ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸಿ ಕಾರ್ಮಿಕ ಇಲಾಖೆಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಸಿಐಟಿಯು ನೇತೃತ್ವದಲ್ಲಿ ನಡೆದಂತಹ ಈ ಪ್ರತಿಭಟನೆಯಲ್ಲಿ ಮಾತನಾಡಿದಂತಹ ಪ್ರಧಾನ ಕಾರ್ಯದರ್ಶಿ ತಿಪ್ಪೇಸ್ವಾಮಿ, ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಕಾರ್ಮಿಕರ ಹಕ್ಕುಗಳನ್ನು ಹತ್ತಿಕ್ತಾ ಇದೆ ಅಂತ ಹೇಳಿ ಆರೋಪಿಸಿದರು. 2019-20 ಅವಧಿಯಲ್ಲಿ ಅಂಗೀಕರಿಸಿದ ಕಾರ್ಮಿಕ ವಿಧೇಯಕಗಳು ಕಾರ್ಮಿಕರ ಹಿತಕ್ಕೆ ಅನುಕೂಲಕರವಾಗಿಲ್ಲ ಅಂತ ಹೇಳಿದ ಅವರು, ಎಲ್ಪಿಜಿ ನೀತಿಗಳ ಮೂಲಕ ಕಾರ್ಪೊರೇಟ್ ಪರ ಕ್ರಮಗಳು ಜಾರಿಯಾಗ್ತಿವೆ ಅಂತ ಹೇಳಿ ದೂರಿದರು. ಯೋಜನೆಯ ಮೂಲಕ ಸಾರ್ವಜನಿಕ ಸ್ವತ್ತುಗಳನ್ನು ಖಾಸಗೀಕರಣಗೊಳಿಸಲಾಗುತ್ತಿದೆ ಅಂತ ಹೇಳಿ ಕಿಡಿಕಾರಿದ್ರು. ಅಲ್ಲದೆ ಕಾರ್ಮಿಕರ 4 ಸಂಹಿತೆಗಳನ್ನು ರದ್ದುಪಡಿಸಬೇಕು, ಕರಡು ನಿಯಮಾವಳಿಗಳನ್ನು ಕನ್ನಡದಲ್ಲಿ ಪ್ರಕಟಿಸಬೇಕು ಹಾಗೂ ಕನಿಷ್ಠ ವೇತನ ಅಧಿಸೂಚನೆಯನ್ನು ಹೊರಡಿಸಬೇಕು ಅನ್ನುವಂತಹ ಬೇಡಿಕೆಗಳನ್ನು ಮುಂದಿಟ್ಟರು. ಈ ಒಂದು ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ಟಿ ನಿಂಗಪ್ಪ, ಓ ನಾಗರಾಜು, ದುರ್ಗವರ ಬೋರಯ್ಯ, ರಾಜಣ್ಣ, ಚನ್ನಕೇಶವ ಸೇರಿದಂತೆ ಅನೇಕ ಪ್ರತಿಭಟನಾಕಾರರು ಹಾಗೂ ಕಾರ್ಮಿಕರು ಭಾಗವಹಿಸಿದ್ರು. ಮೌನೇಶ್ ಆಚಾರ್, ಚಳ್ಳಕೆರೆ. ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬಹುರಾಷ್ಟ್ರ ಕಂಪನಿಗಳ ಪರವಾಗಿ ಕೆಲಸ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸಂವಿಧಾನ ವಿರೋಧಿಯಾಗಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಸಂವಿಧಾನ ವಿರೋಧಿಯಾಗಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. 4 ಸಮಿತಿಗಳನ್ನು ಜಾರಿ ಮಾಡಬೇಡ ಎಂದು ಒತ್ತಾಯಿಸಿರುವ ಮೋದಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಏನೇ ಬರಲಿ, ಏನೇ ಬರಲಿ 4 ಸಮಿತಿಗಳನ್ನು ಜಾರಿ ಮಾಡಬಹುದು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ರದ್ದು ಮಾಡಲೇಬೇಕು. ಕೇಂದ್ರ ಸರ್ಕಾರ ಜಾರಿ ಮಾಡಿರುವ 4 ಸಮಿತಿಗಳನ್ನು ರಾಜ್ಯ ಸರ್ಕಾರ ರದ್ದು ಮಾಡಲೇಬೇಕು. ಯಾತಕ್ಕಾಗಿ ಹೋರಾಟ? ಇವತ್ತು ಬಹುಮತವೇ ಇಲ್ಲದೆ ಇವತ್ತು ಬಂಡವಾಳದಾರರ ಪರವಾಗಿ ಮತ್ತು ಬಹುರಾಷ್ಟ್ರ ಕಂಪನಿಗಳ ಪರವಾಗಿ ಇವತ್ತು ಏನು ಸಂವಿಧಾನದಲ್ಲಿ ಕಾರ್ಮಿಕರಿಗೆ 29 ಕಾನೂನುಗಳಿದ್ದವೋ ಆ ಕಾನೂನುಗಳನ್ನು ಕೇವಲ 4 ಸಮಿತಿಗಳನ್ನಾಗಿ ಜಾರಿ ಮಾಡಿ ಇವತ್ತು ಇಡೀ ಕಾರ್ಮಿಕ ವರ್ಗವನ್ನೇ ಬೀದಿ ಪಾಲು ಮಾಡೋಕ್ಕೆ ಹೊರಟಿರುವಂಥ ಮೋದಿ ಸರ್ಕಾರ ಇವತ್ತು ಸುಮಾರು ಕಂಪನಿಗಳಿಗೆ ಇವತ್ತು ಭೂಮಿಗಳನ್ನು ಕಡಿಮೆಯ ಬೆಲೆಯಲ್ಲಿ ಕೊಡ್ತಿದ್ದಾರೆ. ಕರ್ನಾಟಕ ಸರ್ಕಾರ, ವಿಧಾನಸೌಧ, ಬೆಂಗಳೂರು ಮಾನ್ಯ ನಿರೀಕ್ಷಕರ ಅವರ ಮುಖಾಂತರ ಕಾರ್ಮಿಕ ಇಲಾಖೆ ಚಳ್ಳಕೆರೆ ಜಯಸೂರ್ಯ ನೇತೃತ್ವದ 12 ಫೆಬ್ರವರಿ ಮುಷ್ಕರದ ಭಾಗವಾಗಿ ಸಿಐಟಿಯ ನೇತೃತ್ವದ ಕಾರ್ಮಿಕ ಕೆಲಸಗಳನ್ನು ಸ್ಥಗಿತ ಮಾಡಿ ಮುಷ್ಕರ ನಡೆಸಿ ಮನವಿ ನೀಡುತ್ತಿರುವುದು. ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಸಂಪತ್ತನ್ನು ಸೃಷ್ಟಿ ಮಾಡುವ ಕಾರ್ಮಿಕರನ್ನು ಸಂಪೂರ್ಣವಾಗಿ ಗುಲಾಮರನ್ನಾಗಿಸಲು 29 ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ 4 ಕಾರ್ಮಿಕ ಸಮಿತಿಗಳನ್ನಾಗಿ ನವೆಂಬರ್ 21, 2025ರಂದು ಅಂತಿಮ ಪ್ರಕಟಣೆ ಹೊರಡಿಸಿದ್ದು, ಈ ಸಂಹಿತೆಗಳನ್ನು 2019-2020ರಲ್ಲಿ ಲೋಕಸಭೆಯಲ್ಲಿ ಪಾಸಾಗಿದ್ದರೂ ದೇಶದ ಕಾರ್ಮಿಕ ವರ್ಗ ನಡೆಸಿದ 5 ವರ್ಷಗಳ 5 ಮುಷ್ಕರಗಳನ್ನು ರೈತರ ಮತ್ತು ಇತರೆ ಪ್ರಜಾಸತ್ತಾತ್ಮಕ ಚಳವಳಿಗಳಿಗೂ ಜಾರಿ ಮಾಡಲು ಬಿಟ್ಟಿರಲಿಲ್ಲ. ಆದರೆ ಕೇಂದ್ರ ಬಿಜೆಪಿ ಸರ್ಕಾರ ಹೆಚ್ಚಿನ ಸ್ಥಾನಗಳು ಬರೆದಿದ್ದರೂ ಕೂಡ ತನ್ನ ಕಾಲಾವಧಿಯಲ್ಲಿ ಎಲ್ಪಿಜಿಯ ನೀತಿಗಳನ್ನು ಕಾರ್ಪೊರೇಟರ್ ಕಂಪನಿಗಳ ಮತ್ತು ಇವತ್ತು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಇದನ್ನು ನಾವು ವಿರೋಧಿಸ್ತಿದ್ದೀವಿ. ಹಿಂದೆ ನಾವು ದೊಡ್ಡದಾಗಿ ಮೊನ್ನೆ 12ನೇ ತಾರೀಕಿನ ದಿವಸ ಇಡೀ ಚಳ್ಳಕೆರೆಯನ್ನೇ ಬಂದ್ ಮಾಡಿ ನಾವು ಒಂದು ದೊಡ್ಡ ಹೋರಾಟವನ್ನು ನಡೆಸಿ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಾನೂನುಗಳು ಜಾರಿಯಾದರೆ ಲೇಬರ್ ಇನ್ಸ್ಪೆಕ್ಟರ್ ಸಮೇತ ಬರೋದಿಲ್ಲ. ಅದಕ್ಕೆ ಆದಂಥ ಒಬ್ಬ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ನ್ಯಾಯವನ್ನು ಅವ್ರ ಮುಖಾಂತರ ನ್ಯಾಯ ಇತ್ಯರ್ಥವನ್ನು ಮಾಡಬೇಕಾಗಿರ್ತದೆ. ಆದ್ದರಿಂದ ಇವತ್ತು ನಾವು ಲೇಬರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡುವುದು ಯಾಕಂದರೆ ಈ ಒಂದು ಕಾನೂನುಗಳನ್ನು ಕಾರ್ಮಿಕರ ಕಾನೂನು ಹಿಂದೆ ಏನಿತ್ತೋ ಆ ಕಾನೂನನ್ನೇ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರವರು ಅದನ್ನ ಜಾರಿ ಮಾಡಬೇಕು. ಅವ್ರು ಕೊಟ್ಟಂಥ ಕಾನೂನುಗಳನ್ನು ಜಾರಿ ಮಾಡಬಾರ್ದಂತ ನಾವು ಇವತ್ತು ಈ ಮನವಿಯನ್ನು ನಾವು ತಮ್ಮ ಕಚೇರಿ ಮುಂದಿಗೆ ಸಲ್ಲಿಸಿದ್ದೀವಿ. ಇದನ್ನು ದಯವಿಟ್ಟು ಬಂದು ಈ ಮನವಿ ಪತ್ರವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೀವಿ.